ಸಕ್ಕರೆಯ ಬಿಟ್ಟು ರುಚಿ ತೆಗೆಯಬಹುದೇ? ಬೆಣ್ಣೆಯ ಬಿಟ್ಟು ಕೃತವ ತೆಗೆಯಬಹುದೇ? ಭೂಮಿಯ ಬಿಟ್ಟು ಜಗವ ಮಾಡಬಹುದೇ? ಜಂಗಮ ವಿರಹಿತ ಲಿಂಗವಿಲ್ಲ, ಲಿಂಗ ವಿರಹಿತ ಜಂಗಮವಿಲ್ಲ. ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜಂಗಮ ಮತ್ತು ಲಿಂಗದ ಸಂಬಂಧ ಈ ವಚನದಲ್ಲಿ ಅದ್ಭುತವಾಗಿ ವಿವರಿಸುತ್ತದೆ. ಅವರಿಬ್ಬರ ಸಂಬಂಧ ಒಂದರೊಳಗೆ ಮತ್ತೊಂದು ಇರುವಂತೆ, ಒಂದು ಮತ್ತೊಂದನ್ನು ಬಿಟ್ಟಿರಲಾರದಂತೆ ಇದೆ ಎಂಬ ಸತ್ಯವನ್ನು ಈ ವಚನ ಹೇಳುತ್ತದೆ. ಸಕ್ಕರೆಯನ್ನು ಬಿಟ್ಟು ಅಂದರೆ ತಿರಸ್ಕರಿಸಿ ಸಿಹಿಯನ್ನು ಸವಿಯುವುದು ತೆಗೆಯಬಹುದೇ? ಬೆಣ್ಣೆಯ ಬಿಟ್ಟು ತುಪ್ಪವನ್ನು ತೆಗೆಯಬಹುದೇ? ಈ ಭೂಮಿಯನ್ನು ಬಿಟ್ಟು ಜಗತ್ತನ್ನು ಮಾಡಬಹುದೇ ಎಂಬ ಮೂಲಭೂತವಾದ 3 ಪ್ರಶ್ನೆಗಳು ಸಿದ್ಧರಾಮರಲ್ಲಿ ಬರುತ್ತವೆ. ಸಕ್ಕರೆ ಮತ್ತು ಸವಿ, ಬೆಣ್ಣೆ ಮತ್ತು ತುಪ್ಪ, ಭೂಮಿ ಮತ್ತು ಜಗತ್ತು ಇವು ಸದಾ ಒಂದರೊಳಗೆ ಇನ್ನೊಂದು ಇರುವಂತಹವು. ಹಾಗೆ ಜಂಗಮ ಶರಣನನ್ನು ಬಿಟ್ಟು ಲಿಂಗವಿರುವುದಿಲ್ಲ, ಲಿಂಗವನ್ನು ಬಿಟ್ಟು ಜಂಗಮನು ಇರುವುದಿಲ್ಲ ಎಂಬುದರ ಭಾವ ಇಲ್ಲಿದೆ. ಊರಿಗೊಂದು ಹಳ್ಳವಾದಡೆ ನೀರು ಕುಡಿಯುವವರಿಗೂ ಒಂದೇ ಹಳ್ಳವೇ? ಇಲ್ಲಿಲ್ಲ. ಅವರಿವರಿಗೆ ಒಬ್ಬ ದೇವರಾದಡೆ ಆ ಲೋಕದವರಿಗೂ ಒಬ್ಬನೇ. ಇಲ್ಲಿಲ್ಲ. ನಮ್ಮ ಕಪಿಲ ಸಿದ್ಧ ಮಲ್ಲೇಶನಲ್ಲದೆ ಬೇರೆ ದೈವವಿಲ್ಲ. ಈ ಭೂಮಿಯ ಮೇಲೆ ಇರುವ ಜನರಿಗೆಲ್ಲ ದೇವರು ಒಬ್ಬನೇ ಎಂಬುದು ಸಿದ್ದರಾಮಯ್ಯ ಇವರ ವಾದ. ಅವನೇ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬುದು ಅವರ ದೃಢವಾದ ನಂಬಿಕೆ. ಅದನ್ನು ಅವರು ಇಲ್ಲಿ ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಊರಿನಲ್ಲಿ ಎಲ್ಲರೂ ನೀರು ಕುಡಿಯಲು ಒಂದೇ ಹಳ್ಳವಿರುತ್ತದೆ. ಸದಾ ಅವರು ಅದರಲ್ಲೇ ನೀರು ಕುಡಿಯುತ್ತಾರೆ. ಅಷ್ಟೇ ಅಲ್ಲ, ಅದೇ ಹಳ್ಳದಲ್ಲಿ ಅವರು ಸ್ನಾನ, ಶೌಚ, ಅಡುಗೆ ಮುಂತಾದವುಗಳಿಗೆ ನೀರನ್ನು ಒಯ್ಯುತ್ತಾರೆ. ಅಂತೂ ಊರಿಗೆ ಹಳ್ಳವಿದೆ. ಇಂತಹ ಒಂದು ಕಡೆ ಕೇವಲ ನೀರು ಕುಡಿಯುವವರಿಗೆ ಬೇರೆಯಾದರೆ ಒಂದು ಹಳ್ಳವಿರುತ್ತದೆ. ಹಿಂದಿನ ಕಾಲದಲ್ಲಿ ಈಗಿನಂತೆ ಕುಡಿಯುವ ನೀರು ಬೇರೆ, ಶೌಚದ ನೀರು ಬೇರೆ ಎಂತಹ ವಿಂಗಡಣೆ ಇರಲಿಲ್ಲ. ಎಲ್ಲಕ್ಕೂ ಒಂದೇ ಕಡೆ ಒಂದೇ ಹಳ್ಳ ನೀರು ಒಯ್ಯಬೇಕಿತ್ತು. ಜ್ಞಾನಿಗಳಿಗೆ ಒಬ್ಬ ದೇವನಾದರೆ ಅರಿಯದ ಲೋಕದ ಸಾಮಾನ್ಯ ಜನರಿಗೆ ಮತ್ತೊಬ್ಬ ದೇವನು ಇರುತ್ತಾನೆ. ಇಲ್ಲಿ ಇಲ್ಲ ಎನ್ನುತ್ತಾರೆ ಸಿದ್ದರಾಮಯ್ಯನವರು. ಹಾಗಾಗಿ ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನೊಬ್ಬನೇ ದೇವರು, ಬೇರೆ ದೇವರು ಇಲ್ಲ ಇಲ್ಲಿ ಎಂಬುದು ಇವರ ವಾದ. ಅಂದರೆ ಎಲ್ಲ ಕ್ರಿಯೆಗೂ ಒಂದೇ ನೀರು ಇರುವಂತೆ ಎಲ್ಲ ಮಾನವರಿಗೂ ಒಬ್ಬನೇ ದೇವರು ಎಂಬುದು ಸಿದ್ದರಾಮಯ್ಯನವರ ವಾದ. ಕುಲವೆಂದು ಹೋರಾಡುವ ಅಣ್ಣಗಳಿರ ಕೇಳಿರೋ, ಕುಲವೇ ಡೋಹರನ, ಕುಲವೇ ಮಾದರನ, ಕುಲವೇ ದೂರ್ವಾಸನ, ಕುಲವೇ ವ್ಯಾಸನ, ಕುಲವೇ ವಾಲ್ಮೀಕಿಯ, ಕುಲವೇ ಕೌಂಡಿನ್ಯನ, ಕುಲವೇ ನೋಡ್ಪಡರೆ ಹುಳಿರಿಲ್ಲ, ಅವರ ನಡೆ ನೋಡ್ಪಡಡೆ ನಡೆಯುವವರು ತ್ರಿಲೋಕದಲ್ಲಿಲ್ಲ. ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ವಚನ ಜಾತಿ ಭೇದವನ್ನು ನಿರಾಕರಿಸುತ್ತದೆ. ಸಾಧಕರನ್ನು ಜಾತಿಯಿಂದ ಗುರುತಿಸಬಾರದು ಎಂಬುದರ ಸಂದೇಶ ನೀಡುತ್ತದೆ. ಕುಲ ಜಾತಿ ಎಂದು ಸದಾ ಹೋರಾಟ ಮಾಡುವ ಅಣ್ಣಗಳಿರ ಕೇಳಿರೋ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ದೂರ್ವಾಸ, ವಾಲ್ಮೀಕಿ, ಕೌಂಡಿನ್ಯ ಮುಂತಾದ ಸಾಧಕರ ಕುಲ ಯಾವುದು ಹೇಳಿ? ಇವರನ್ನು ಕುಲದಿಂದ ಗುರುತಿಸಲು ಸಾಧ್ಯವೇ? ಇಂತಹ ಸಾಧಕರ ಗುರುಕುಲವನ್ನು ನೋಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಇಂತಹ ಸಾಧಕರ ನಡೆ ನೋಡಿದರೆ ಅವರನ್ನು ಬದುಕಿರುವ ಶ್ರೇಷ್ಠ ಗುಣವನ್ನು 3 ಲೋಕಗಳಲ್ಲಿಯೂ ಇಲ್ಲ ಎಂದು ಸಿದ್ದರಾಮಯ್ಯನವರು ಇಲ್ಲಿ ಹೇಳುತ್ತಿದ್ದಾರೆ. ಕುಲಕ್ಕಿಂತ ಜನರು ಬದುಕುವ ರೀತಿ, ಅವರ ನಡೆ ಬಹಳ ಮುಖ್ಯವಾದ ಎಂಬುದು ಇಲ್ಲಿಯ ಭಾವ. ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ವೇದವ್ಯಾಸ, ವಾಲ್ಮೀಕಿ, ದೂರ್ವಾಸ, ಕೌಂಡಿನ್ಯ ಇವರೆಲ್ಲ ಕೆಳವರ್ಗದಿಂದ ಹುಟ್ಟಿ ಬಂದವರು, ಆದರೆ ತಮ್ಮ ವಿದ್ಯೆ ಸಾಧನೆಯಿಂದ ಎತ್ತರಕ್ಕೆ ಏರಿದವರು. ಇಂತಹ ಸಾಧಕರು ಕುಲವನ್ನು ನೋಡಬಾರದು, ಅವರ ನಡೆಯನ್ನು, ಬದುಕಿನ ರೀತಿಯನ್ನು ನೋಡಬೇಕು ಎನ್ನುವುದು ಸಿದ್ದರಾಮಯ್ಯನವರ ನಿಲುವು.